ಇದು ನನ್ನ ಬೆಡ್ರೂಮು. ಇದು ಇನ್ನೊಂದು ಸೈಡ್ ಬೆಡ್ ಇದ್ದು ಡೈಲಿ ವೇರ್ ಮಾಡುವಂಥ ಬಟ್ಟೆ ಇಡಲಿಕ್ಕೆ ಇಲ್ಲಿ ನಮಗೆ ಸಪ್ರೇಟ್ ಆಗಿ ವಾರ್ಡ್ರೋಬ್. ಇಲ್ಲಿ ನಮ್ಮದು ಬಾತ್ರೂಮ್ ಉಂಟು, ದೊಡ್ಡ ಬಾತ್ರೂಮ್ ಚೆನ್ನಾಗಿ. ಓಕೆ, ಹಾಗೂ ಇದು ನನ್ನ ದೊಡ್ಡ ಬಾಲ್ಕನಿ. ಹಾಯ್ ಎಲ್ರಿಗೂ, ಹೇಗಿದ್ದಾರೆ ಎಲ್ಲರೂ? ಓಕೆ, ಇವತ್ತು ನಾನು ಒಂದು ಮೇಯ್ನ್ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿದ್ದೀನಿ. ಅದು ಯಾವುದಂದರೆ ನನ್ನ ಬೆಡ್ರೂಮ್. ಇವತ್ತು ನನ್ನ ಬೆಡ್ರೂಮು ಸ್ವಲ್ಪ ಮೇಕೌಟ್ ಮಾಡೋಣ ಅಂತೇಳಿ ಎನಿಸಿದ್ದೀನಿ. ಜಾಸ್ತಿ ಅಲ್ಲ, ಸ್ವಲ್ಪ ಅಂದರೆ ಆಲ್ರೆಡಿ ಚೆನ್ನಾಗಿದೆ ಅದು. ಆದರೆ ಸ್ವಲ್ಪ ನಮಗೆ ಇಷ್ಟವಾಗಿದ್ದು ಸ್ವಲ್ಪ ಎಲ್ಲ ಇಡ್ಲಿಕ್ಕಿರುತ್ತಲ್ಲ, ಅದನ್ನೆಲ್ಲ ಇಡುವಾಗ ನಿಮ್ಮ ಜೊತೆ ಕೂಡ ಶೇರ್ ಮಾಡೋಣ ಅಂತೇಳಿ. ಇವಾಗ ನಾನು ಕಂಪ್ಲೀಟ್ ನನ್ನ ಬೆಡ್ರೂಮ್ ಆಪೋಸಿಟ್ ಇದ್ದೀನಿ. ಇದು ನನ್ನ ಬೆಡ್ರೂಮು, ಈ ಸೈಡ್ ಇದೆ. ಇದು ನನ್ನ ಬೆಡ್ರೂಮ್ ಬಾಗಿಲು ಹೀಗೆ ಇದೆ. ಒಳಗಡೆ ಕೂಡ ಸ್ವಲ್ಪ ನಾನು ಡಾರ್ಕ್ ಕಲರೇ ಇಟ್ಟಿದ್ದೀನಿ. ನಿಮಗೆ ಗೊತ್ತಿರುವಾಗ ನನಗೆ ಸ್ವಲ್ಪ ಇಷ್ಟ. ಹಾಗೂ ನನಗೆ ಅದು ಯಾಕೋ ನಾನು ಏನಾದರೂ ಅಲ್ಲಿ ಎಡಿಟಿಂಗ್ ಮಾಡುವಾಗ ಕೂತ್ಕೊಳ್ಳುವಾಗ ನನಗೆ ಸಮಾಧಾನ ಆಗುತ್ತೆ. ಹಾಗಾಗಿ ನಾನು ನಮ್ಮ ಮನೆ ಫುಲ್ ಬ್ರೈಟ್. ಈ ಒಂದು ರೂಮ್ ನಾನು ಸ್ವಲ್ಪ ಡಾರ್ಕ್ ಕಲರಲ್ಲಿ ಚೂಸ್ ಮಾಡಿದ್ದು. ಹಾಗೆ ಬನ್ನಿ ಒಳಗಡೆ ಹೋಗೋಣ. ಇದು ನನ್ನ ರೂಮು. ಫಸ್ಟಿಗೆ ಬರುವಾಗ ಇಲ್ಲಿ ನನಗೆ ಸೋಫಾ ಉಂಟು ಕೂತ್ಕೊಳ್ಳಿಕ್ಕೆ. ಹಾಗೂ ನೆಕ್ಸ್ಟ್ ಇಲ್ಲಿ ಒಂದು ದೊಡ್ಡ ಪೋಸ್ಟರ್ ಉಂಟು. ಕರೆಕ್ಟ್ ನನ್ನ ವಾಕಿಂಗ್ ವಾರ್ಡ್ರೋಬ್ ಉಂಟು ನೋಡಿ, ಇಲ್ಲಿ ಅದರ ಅಪೋಸಿಟ್ ಉಂಟು ಪೋಸ್ಟರ್. ಅಂದರೆ ಆ ಮಿರರಲ್ಲಿ ಕರೆಕ್ಟಾಗಿ ಪೋಸ್ಟರ್ ಕಾಣುತ್ತೆ, ತುಂಬ ಚೆನ್ನಾಗಿದೆ. ಇದು ನನ್ನ ವಾಕಿಂಗ್ ವಾರ್ಡ್ರೋಬ್. ಇನ್ನೂ ಕೂಡ ನಾನು ಸೆಟ್ ಮಾಡಲಿಲ್ಲ. ಇದನ್ನು ಸಪ್ರೇಟಾಗಿ ಸೆಟ್ ಮಾಡುವಾಗ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಇದಕ್ಕೆ ಈ ರೀತಿ ನಾವು ಸ್ಲೈಡಿಂಗ್ ಡೋರ್ ಇಟ್ಟಿದ್ದೀವಿ. ಹಾಗೂ ಒಳಗಡೆ ಹೋಗುವಾಗ ದೊಡ್ಡ ಮಿರರ್ ಹಾಗೂ ನನಗೆ ಬಟ್ಟೆ ಇಟ್ಟಿಗೆ ತುಂಬ ಚೆನ್ನಾಗಿ ಪ್ಲೇಸ್ ಉಂಟು ಎಲ್ಲ. ಮತ್ತು ಕೆಲವು ಆರ್ಗನೈಸ್ ಅಂದರೆ ಕೆಲವು ಮಾಡಲಿಕ್ಕೆ ಆಗೋದು ಬಟ್ಟೆ ಎಲ್ಲ ಇಡಲಿಕ್ಕೆ ಈ ರೀತಿ ಬಾಗಿಲೆಲ್ಲ ಉಂಟು. ಇದನ್ನೆಲ್ಲ ನಾನು ಸಪ್ರೇಟಾಗಿ ಆರ್ಗನೈಸ್ ಮಾಡುವಾಗಲೇ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿದ್ದೀನಿ. ಸುಮಾರು ಟೈಮ್ ನಂತರ ನಾವು ಆಲ್ಮೋಸ್ಟು ಈ ಮನೆಗೆ ಬಂದ ಮೇಲೆ ಗೆಸ್ಟ್ ರೂಮಲ್ಲಿ ಮಲಗ್ತಿದ್ವಿ. ನಮಗೆ ನಮ್ಮ ರೂಮೇ ಸಿಕ್ಕಿರಲಿಲ್ಲ. ಆದರೆ ಇವಾಗ ಗೃಹ ಪ್ರವೇಶ ಆದಮೇಲೆ ನಾವು ಫೈನಲಿ ನಮ್ಮ ರೂಮಿಗೆ ಬಂದಿದ್ದೀವಿ. ಆದರೆ ಏನು ಗೊತ್ತುಂಟಾ, ಖಾಲಿ ರೂಮ್ ಚೆನ್ನಾಗಿ ಮಾಡಿದರೆ ಸಾಕಾಗೋದಿಲ್ಲ. ಚೆನ್ನಾಗಿ ಮಲಗಬೇಕಾದ್ರೆ ನಮಗೆ ಅದಕ್ಕೆ ಒಳ್ಳೆಯ ನಾವು ಮ್ಯಾಟ್ರಸ್ಸನ್ನು ತರಬೇಕು. ಕೆಳಗಡೆ ಕೂಡ ನಾವು ರೂಮಲ್ಲಿರುವಾಗ ನಾನು ತೋರಿಸಿದ್ದೆ, ನಾನು ಒಂದು ಮ್ಯಾಟ್ರಸ್ ತಂದು ಅದು ಎಷ್ಟು ಕಂಫರ್ಟೇಬಲ್ ಹಾಗೂ ಚೆನ್ನಾಗಿದೆ ಅಂದರೆ ಈ ರೂಮಿಗೆ ಕೂಡ ನಮ್ಮ ರೂಮಿಗೆ ಅದನ್ನೇ ತೊಗೊಂಡು ಬಂದಿದ್ದೀನಿ. ಅದು ಯಾವುದಂದರೆ ಎಮಾ ಜರ್ಮನಿ. ಹೌದು, ಯುರೋಪಲ್ಲಿ ಸಿಗುವಂಥ ಮ್ಯಾಟ್ರಸ್ ಇವಾಗ ನಮಗೆ ಇಂಡಿಯಾದಲ್ಲಿ ಕೂಡ ಸಿಗ್ತಾ ಉಂಟು. ಇದರ ಫೀಚರ್ಸ್ ಏನು, ಯಾಕೆ ನಾನು ಇದನ್ನೇ ತೊಗೊಂಡು ಬಂದಿದ್ದೀನಿ ಹಾಗೂ ಹೇಗೆ ಇದು ಇದೆ ಎಲ್ಲವನ್ನು ನಾನು ಇವಾಗ ತೋರಿಸ್ತೀನಿ. ಬನ್ನಿ. ಯುರೋಪ್ ಹೈಯೆಸ್ಟ್ ಸೆಲ್ಲಿಂಗ್ ಮ್ಯಾಟ್ರಸ್ ಎಮಾ ಜರ್ಮನಿ ಈಸ್ ನೌ ಇನ್ ಇಂಡಿಯಾ. ಓಕೆ, ಇವಾಗ ಇದನ್ನು ಅನ್ಬಾಕ್ಸಿಂಗ್ ಮಾಡೋಣ. ವಾವ್, ಇದು ವ್ಯಾಕ್ಯೂಮ್ ರೋಲ್ ಪ್ಯಾಕೇಜಲ್ಲಿ ಬರುತ್ತೆ. ಹಾಗೂ ಇದರೊಂದಿಗೆ ಬರುತ್ತೆ ಕಟರ್ ಹಾಗೂ ಮ್ಯಾನ್ಯುವಲ್ ಎರಡು ಕೂಡ ಸಿಗುತ್ತೆ. ಇದು ನಿಮಗೆ ಇಂಡಿಯಾದಲ್ಲಿ ಮಾತ್ರ ಅಲ್ಲ, 33 ಕಂಟ್ರೀಸಲ್ಲಿ ಸಿಗುತ್ತೆ. ಫಸ್ಟಿಗೆ ಇದರ ರೋಲ್ ಕರೆಕ್ಟಾಗಿ ಓಪನ್ ಮಾಡೋಣ. ಆಮೇಲೆ ಬೆಡ್ ಮೇಲೆ ನಾವು ಪ್ಲೇಸ್ ಮಾಡೋಣ. ಇದನ್ನು ಕಟರಲ್ಲಿ ಇದನ್ನು ಇವಾಗ ಕಟ್ ಮಾಡ್ತಾ ಇದ್ದೀನಿ. ಒಮ್ಮೆ ಇದನ್ನು ಓಪನ್ ಮಾಡಿದ್ದೆ ಇನ್ಸ್ಟೆಂಟ್ ಆಗಿ ಇದು ಎಕ್ಸ್ಪಾಂಡ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಇದು ನಾನು ನನ್ನ ಬೆಡ್ ಸೈಜಿಗೆ ಎಷ್ಟು ಬೇಕು ನೋಡಿ ಅಷ್ಟು ತೊಗೊಂಡು ಬಂದಿದ್ದೀನಿ. ನಿಮಗೆ ಯಾವ ಸೈಜಲ್ಲೂ ಬೇಕಿದ್ದರೂ ಇದು ಸಿಗುತ್ತೆ. ಹಾಗೂ ಇದು ಕರೆಕ್ಟ್ ತನ್ನ ಸೈಜ್ಗೆ ಬರಬೇಕಾದ್ರೆ ಅಟ್ಲೀಸ್ಟ್ 4 to 5 hours ಆದರೂ ವೆಯ್ಟ್ ಮಾಡಬೇಕು. ಆವಾಗ ಇದು ಕರೆಕ್ಟಾಗಿ ತನ್ನ ಸೈಜ್ಗೆ ಸೆಟ್ ಆಗುತ್ತೆ. ಇಲ್ಲದಿದ್ರೆ ಏನಾಗುತ್ತೆ, ರಿಂಗಲ್ಸ್ ಅದೆಲ್ಲ ಕಾಣುತ್ತಲ್ಲ, ಅದೆಲ್ಲ ಹೋಗಿ ನೋಡಿ ಈಗ ಕರೆಕ್ಟಾಗಿ ಒಂದು 4 to 5 ಗಂಟೆ ಹೀಗೇ ಬಿಟ್ಟರೆ ಕರೆಕ್ಟಾಗಿ ಇದು ಸೆಟ್ ಆಗುತ್ತೆ. ಎಷ್ಟು ದಪ್ಪ ಬೇಕು ಅದೆಲ್ಲ ಕರೆಕ್ಟಾಗಿದು ಕಾಣುತ್ತೆ. 4-5 ಅವರ್ಸಲ್ಲಿ ನೋಡ್ಬೋದು ಈಗ ಫುಲ್ಲಿ ಡಿಕಂಪ್ರೆಸ್ ಆಯ್ತಿದ್ದು. ಇವಾಗ ಇದು ಫುಲ್ ಇನ್ಫ್ಲೆಕ್ಷನ್ ಆದಮೇಲೆ ನೋಡ್ಬೋದು ಎಮಾ ಪ್ರೀಮಿಯಂ ಹೈಬ್ರಿಡ್ ಮ್ಯಾಟ್ರಸ್ ಯಾವ ರೀತಿ ಕಾಣ್ತಾ ಉಂಟಂತ ಹೇಳಿ. ಓಕೆ, ಇದು ತುಂಬ ಅಂದರೆ ತುಂಬ ಕಂಫರ್ಟಬಲ್ ಇದೆ. ನಿಜವಾಗ್ಲೂ ಇದರಲ್ಲಿ ಮಲಗಿದರೆ ನನಗೆ ಸೆಕೆನೇ ಆಗೋದಿಲ್ಲ. ಇದು ಆರ್ಥೋಪೆಡಿಕ್ ಕೂಡ ಆಗಿದ್ದು ಅದರೊಂದಿಗೆ ಕೂಲಿಂಗ್ ಸೆನ್ಸ್ ಕೂಡ ಐತೆ ಇದರಲ್ಲಿ. ಹಾಗಾಗಿ ನೀವು ನಾರ್ಮಲ್ ಆಗಿ ಬೆಡ್ಡಲ್ಲಿ ನಾವು ಮಲಗಿದರೆ ತುಂಬ ಸೆಕೆ ಆಗೋದು, ಬೆವರೆಲ್ಲ ಬೆವರುದು ಈ ರೀತಿಯೆಲ್ಲ ಆಗುತ್ತೆ. ಆದರೆ ಇದರಲ್ಲಿ ಆ ಸಮಸ್ಯೆ ಏನು ಕೂಡ ನಿಮಗೆ ಬರೋದಿಲ್ಲ. ನಿಮಗೆ ಇನ್ಸ್ಟೆಂಟ್ಲಿ ಈ ರೀತಿ ಕೂತ್ಕೊಳ್ಳುವಾಗ ಫೀಲ್ ಆಗುತ್ತೆ. ಇದರ ರಿಲೀವಿಂಗ್ ಫಾರ್ಮ್ ಹಾಗೂ ಸಪೋರ್ಟಿವ್ ಹೈಬ್ರಿಡ್ ಡಿಸೈನ್. ಇದರ ಔಟರ್ ಕವರ್ ಬೇಗನೆ ಡ್ರೈ ಆಗುತ್ತೆ, ಆ್ಯಂಟಿ ಅಲರ್ಜಿಕ್ ಆಗಿದೆ ಹಾಗೂ ಬ್ರೀತೇಬಲ್ ಹಾಗೂ ಕಂಫರ್ಟೇಬಲ್ ಕೂಡ ಇದೆ. ಇದರ ಹ್ಯಾಲೋ ಮೆಮೊರಿ ಫಾರ್ಮ್ ನಿಮಗೆ ಆರ್ಥೋಪೆಡಿಕ್ ಸಪೋರ್ಟ್ ಕೊಡುತ್ತೆ. ಇದು ಆರೋಫ್ಲೆಕ್ಸ್ ಪಾಕೆಟ್ ಸ್ಪ್ರಿಂಗ್ ಹೊಂದಿದೆ. ಇದು ತುಂಬ ಪೀಸ್ಫುಲ್ ನಿದ್ದೆ ಕೊಡುತ್ತೆ. ನಮ್ಮ ಸೈಡ್ ಯಾರಾದರೂ ನಮ್ಮ ಪಾರ್ಟ್ನರ್ ಮಲಗಿದ್ರೆ ಚೂರು ಕೂಡ ಡಿಸ್ಟರ್ಬೆನ್ಸ್ ಆಗಲ್ಲ. ಈಗ ನಾವು ಎಷ್ಟು ಅಲ್ಲಾಡಿದ್ರು ಉಂಟು ನೋಡಿ, ಈ ಸೈಡ್ ಮಗುಚಿದ್ರೆ ಅಲ್ಲಾಡಿದರೆ ಆ ಸೈಡ್ ಚೂರು ಕೂಡ ಶೇಕ್ ಆಗೋದಿಲ್ಲ. ಇದಕ್ಕೆ HRX ಎಡ್ಜ್ ಸಪೋರ್ಟ್ ಕೂಡ ಇದೆ. ಹಾಗಾಗಿ ಇದು ಮೋಷನ್ ಅಬ್ಸಾರ್ಪ್ಷನ್ ಮಾಡುತ್ತೆ. ಇದರ ಹಿಂದ್ಗಡೆ ನೋಡಿ ಕವರಿಗೆ ಅವರು ಆ್ಯಂಟಿ ಸ್ಕಿಡ್ ಹಾಕಿದ್ದಾರೆ. ಇದರಿಂದ ಏನಾಗುತ್ತೆ, ಬೆಡ್ ಆಚೆ ಈಚೆ ಆಗೋದು ಅದೆಲ್ಲ ಆಗೋದಿಲ್ಲ.
ಜರ್ಮನಿ ನಾನು ಆಲ್ಮೋಸ್ಟ್ 1 ಇಯರಿಂದ ಯೂಸ್ ಮಾಡ್ತಾ ಇದ್ದೀನಿ. ನನಗೆ ನಿಜವಾಗ್ಲೂ ಇದು ತುಂಬ ಬೆಸ್ಟ್ ಅಂತ ಅನ್ನಿಸ್ತು. ಇದೇನು ಗೊತ್ತುಂಟ, ನಿಮ್ಮ ಬೆನ್ನಿಗೆ ಒಳ್ಳೆ ಸಪೋರ್ಟ್ ಕೊಡುತ್ತೆ, ಮಲಗಲಿಕ್ಕೆ ಇದರಲ್ಲಿ ಚೆನ್ನಾಗಾಗುತ್ತೆ, ಒಳ್ಳೆ ನಿದ್ದೆನೂ ಬರುತ್ತೆ. ಅದರ ಮೇಲೆ ನಾನು ಹೇಳಿದೆ ನೋಡಿ, ನಮಗೆ ಸೆಕೆ ಕೂಡ ಆಗೋದಿಲ್ಲ. ನಿಮಗೆ 15 ಇಯರ್ಸ್ ವ್ಯಾರಂಟಿ ಕೂಡ ಇದೆ, ಹಾಗೂ ಅದರೊಂದಿಗೆ 100 ಡೇಸ್ ಫ್ರೀ ಟ್ರಯಲ್ ಕೂಡ ಕೊಡ್ತಾರೆ. ಒಮ್ಮೆಲೆ ನಿಮಗೆ ಇಷ್ಟ ಆಗದಿದ್ದರೆ 100 ಡೇಸ್ ಒಳಗೆ ನೀವು ಅದನ್ನು ವಾಪಸ್ ಕೂಡ ಕೊಡ್ಬೋದು. ಅಷ್ಟು ಮಾತ್ರ ಅಲ್ಲ, ಇವರ ವೆಬ್ಸೈಟ್ ಇದೆ, ಅದನ್ನು ನೀವು ಒಮ್ಮೆ ಚೆಕ್ ಮಾಡ್ಬೋದು. ನಿಮಗೆ ಫ್ರೀ ಫಾಸ್ಟ್ ಶಿಪ್ಪಿಂಗ್ ಕೂಡ ಸಿಗುತ್ತೆ, ನೋ ಕಾಸ್ಟ್ EMI ಕೂಡ ಇದೆ, 15 ಇಯರ್ಸ್ ವ್ಯಾರಂಟಿ ಕೂಡ ಇದೆ. ಹಾಗೂ ಇವಾಗ ಅವರು 55% ಆಫ್ ಸೇಲ್ ನಡೀತಾ ಉಂಟು ಅವರದ್ದು. ಅದರೊಂದಿಗೆ ನನ್ನ ಕೂಪನ್ ಕೋಡ್ ನೀವು MK60 ಯೂಸ್ ಮಾಡಿದರೆ 15% ನಿಮಗೆ ಅಡಿಷನಲ್ ಆಫ್ ಕೂಡ ಸಿಗುತ್ತೆ. ಓಕೆ, ಇಡೀ ಹೊತ್ತು ನಾವು ಕೆಲಸ ಮಾಡ್ತೀವಿ, ರಾತ್ರಿ ಒಂದು ನೆಮ್ಮದಿಯಿಂದ ಮಲಗಬೇಕು ಅಂತ ಎನಿಸ್ತೀವಿ. ಯಾವಾಗ ನೆಮ್ಮದಿಯಿಂದ ಮಲಗ್ತೀವಿ ಆವಾಗಲೇ ಬೆಳಗ್ಗೆ ಎದ್ದು ನಮಗೆ ಇನ್ನೂ ಕೂಡ ಕೆಲಸ ಮಾಡಲು ಖುಷಿ ಆಗುತ್ತೆ ಅಲ್ವಾ. ಹಾಗಾಗಿ ನಾನಂತೂ ನನ್ನ ನೆಮ್ಮದಿಯ ನಿದ್ದೆಗೋಸ್ಕರ ಮ್ಯಾಟ್ರಸನ್ನು ಚೂಸ್ ಮಾಡಿದ್ದೀನಿ. ನೀವು ಕೂಡ ಖಂಡಿತವಾಗ್ಲೂ ಒಮ್ಮೆ ಈ ಮ್ಯಾಟ್ರಸನ್ನು ತಂದು ನೋಡಿ. ಟ್ರಯಲ್ ಕೂಡ ಇದೆಯಲ್ಲ, ನಾನು ಹೇಳಿದಾಗೆ ನಿಮಗೆ ಇಷ್ಟ ಆಗೋದಾದರೆ ಖಂಡಿತ ನೀವು ಇದನ್ನು ಚೂಸ್ ಮಾಡ್ಬೋದು. ನಿಮ್ಮ ನೈಟನ್ನು ಇನ್ನೂ ಕೂಡ ನೀವು ಸುಖವಾಗಿ ಕಳೀಬಹುದು ಅಲ್ವಾ. ಇವಾಗ ಮ್ಯಾಟ್ರಸ್ ಎಲ್ಲ ಹಾಕಿ ಆಯಿತು. ಇವಾಗ ಅದಕ್ಕೆ ಬೇಕಾಗಿರುವ ಬೆಡ್ಶೀಟ್, ಪಿಲ್ಲೋ, ಕವರ್ ಅದೆಲ್ಲ ಇಟ್ಟರೆ ಚೆನ್ನಾಗಿ ಕಾಣೋದು. ಹಾಗಾಗಿ ಅದನ್ನು ಫಸ್ಟಿಗೆ ನಾನು ಮಾಡ್ತೀನಿ, ಆಮೇಲೆ ನಿಮಗೆ ಒಮ್ಮೆ ಫುಲ್ ರೂಮ್ ಒಮ್ಮೆ ತೋರಿಸ್ತೀನಿ. ಓಕೆ, ಇದಕ್ಕೆ ಮ್ಯಾಚ್ ಆಗುವಂಥ, ಈ ರೂಮಿಗೆ ಮ್ಯಾಚ್ ಆಗುವಂಥ ಬೆಡ್ಶೀಟ್ ಹಾಗೂ ನನಗೆ ಬೇಕಾಗಿರುವಂಥ ಕ್ವಿಲ್ಟ್ ನಂದು ಈ ರೀತಿ ಕಾಣುತ್ತೆ. ಓಕೆ, ಇದು ಈ ರೀತಿ ನಾನು ವಾಸ್ ಇಟ್ಟಿದ್ದೀನಿ. ಇವಾಗ ಸದ್ಯಕ್ಕೆ ಇಟ್ಟಿದ್ದೀನಿ, ಮತ್ತು ಬೇರೆ ಕಡೆ ಎಲ್ಲಾದರೂ ನನಗೆ ಇಷ್ಟ ಆಗೋದ್ರೆ ಅಲ್ಲಿ ಇಡ್ತೀನಿ. ಸ್ವಲ್ಪ ಕಾಂಟ್ರಾಸ್ಟ್ ಇರಲಿ ಕಲರ್ ಅಂತೇಳಿ ಅದು ಇಟ್ಟಿದ್ದೀನಿ. ನಾನು ಮ್ಯಾಚ್ ಆಗ್ತಾ ಉಂಟು ಅದು. ಈ ಬ್ಲ್ಯಾಕಿಗೆ ಆ ಒಂಥರ ಡಾರ್ಕ್ ಕಲರ್ ತುಂಬ ಚೆನ್ನಾಗಿ ಕಾಣ್ತಾ ಉಂಟು. ಇದು ಇನ್ನೊಂದು ಸೈಡ್ ಬೆಡ್ ಇದ್ದು, ಇಲ್ಲಿ ಕೂಡ ಹಾಗೇನೆ ಒಂದು ಶೋ ಪೀಸಸ್ ಇಡ್ಲಿಕ್ಕೆಲ್ಲ ಚೆನ್ನಾಗಿ ಗ್ಲಾಸ್ ಎಲ್ಲ ಇಟ್ಟು, ಅಂದರೆ ಇಲ್ಲಿ ಏನಾದರೂ ನಮಗೆ ಸೆಂಟ್ ಅದು ಶೋ ಪೀಸಸ್ ಎಲ್ಲ ಇಡ್ಲಿಕ್ಕೆ ಚೆನ್ನಾಗಿ ಒಂದು ಮಾಡಿಕೊಟ್ಟಿದ್ದಾರೆ. ಹಾಗೂ ಇಲ್ಲಿ ಒಂದು ಮಿರರ್ ಉಂಟು. ಈ ಮಿರರ್ ಹಿಂದ್ಗಡೆ ಕೂಡ ನಮಗೆ ವಾರ್ಡ್ರೋಬ್ಸ್ ಮಾಡಿ ಕೊಟ್ಟಿದ್ದಾರೆ. ಈಗ ಒಟ್ರಾಸಿ ಉಂಟು ಬಟ್ಟೆ, ಇದು ನೀವು ನೋಡಿದರೆ ತಲೆ ತಿರುಗ್ತೀರಾ, ಯಾಕೆಂದರೆ ಇನ್ನೂ ಕೂಡ ಸರಿಯಾಗಿ ಸೆಟ್ ಮಾಡಲಿಲ್ಲ ನಾವು. ಹಾಗೂ ಇಲ್ಲಿ ದೊಡ್ಡ ಮಿರರ್ ಕೊಟ್ಟಿದ್ದಾರೆ. ಈಗ ನಾನು ಹೆಚ್ಚಾಗಿ ಆ ಮಿರರಲ್ಲಿ ಇರುವಾಗ ಅದು ಏನಾದರೂ ಶೂಟಿಂಗ್ ಮಾಡುವಾಗ, ಈಗ ನನ್ನ ಹಸ್ಬೆಂಡಿಗೆ ಅಥವಾ ಇನ್ನು ಯಾರಾದರೂ ಇದ್ದರೆ ಅವರಿಗೆ ಅಂತೇಳಿ ಸಪ್ರೇಟಾಗಿ ಇಲ್ಲಿ ಇನ್ನೊಂದು ಮಿರರ್ ಮಾಡಿಕೊಟ್ಟಿದ್ದಾರೆ. ಹೆಚ್ಚಾಗಿ ನನ್ನ ಹಸ್ಬೆಂಡಿಗೆ ಅಂತಾನೆ ಇದೆ. ಹಾಗೂ ಇದು ವಾರ್ಡ್ರೋಬ್ಸ್ ಕೂಡ ಹಾಗೆಯೇ, ನಾವು ಮನೆಯಲ್ಲಿ ಇಡುವಂಥ ಬಟ್ಟೆ ಅದೆಲ್ಲ ಇಡಲಿಕ್ಕೆ, ಹಾಗೂ ಡೈಲಿ ವೇರ್ ಮಾಡುವಂಥ ಬಟ್ಟೆ ಇಡಲಿಕ್ಕೆ ಇಲ್ಲಿ ನಮಗೆ ಸಪ್ರೇಟಾಗಿ ವಾರ್ಡ್ರೋಬ್ಸ್ ಉಂಟು. ಅದು ಕೂಡ ಈಗ ಸೆಟ್ ಆದಮೇಲೆ ನಾನು ತೋರಿಸ್ತೀನಿ. ಹಾಗೂ ಇನ್ನೊಂದು ಇಲ್ಲಿ ಇದು ನನಗೆ ಯೂಸ್ ಆಗುವ ಬಟ್ಟೆ ಹಾಕಲಿಕ್ಕೆ, ಯೂಸ್ ಮಾಡಿ ಒಂದು ಸಲ ಯೂಸ್ ಮಾಡಿದ ಬಟ್ಟೆ ಎಲ್ಲ ಉಂಟು ನೋಡಿ, ಅದೆಲ್ಲ ಹಾಕಲಿಕ್ಕೆ ಈ ರೀತಿ ಮಾಡಿಕೊಟ್ಟಿದ್ದಾರೆ. ಹಾಗೂ ಇಲ್ಲಿ ನಮ್ಮದು ಬಾತ್ರೂಮ್ ಉಂಟು, ದೊಡ್ಡ ಬಾತ್ರೂಮ್ ಚೆನ್ನಾಗಿದೆ. ಇದು ನನ್ನ ಬಾತ್ರೂಮ್, ದೊಡ್ಡ ಬಾತ್ರೂಮ್. ಓಕೆ, ಹಾಗೂ ಇದು ನನ್ನ ದೊಡ್ಡ ಬಾಲ್ಕನಿ. ಇಲ್ಲಿ ತುಂಬ ಒಳ್ಳೆ ಗಾಳಿ ಬರುತ್ತೆ, ಚೆನ್ನಾಗಿದೆ ಪ್ಲೇಸ್. ಸ್ವಲ್ಪ ಕೋಸಿಯಾಗಿ ಇಟ್ಟಿದ್ದೀವಿ, ತುಂಬ ಓವರ್ ಲೈಟ್ ಅದು ಇದು ಏನಿರಲಿಲ್ಲ. ಕೂತ್ಕೊಳ್ಳಿಕ್ಕೆ ಫ್ಯಾಮಿಲಿ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಚೆನ್ನಾಗಿದೆ ಇದು ಪ್ಲೇಸ್. ಇಲ್ಲಿ ಸೋಫಾ ಎಲ್ಲ ಬರಲಿಕ್ಕೆ ಉಂಟು, ಅದು ನೆಕ್ಸ್ಟ್ ಇಡೋಣ ಅಂತ ಹೇಳಿ. ನೆಕ್ಸ್ಟ್ ನನ್ನ ಬೆಡ್ರೂಮ್ ಟೂರ್. ಇವತ್ತು ನಿಮಗೆ ಬೆಡ್ರೂಮ್ ಸ್ವಲ್ಪ ಮೇಕೋವರ್ ಮಾಡುವಾಗ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ, ಹಾಗೂ ಏನುಂಟು ಅಂತ ಹೇಳಿದ್ದೀನಿ. ನೆಕ್ಸ್ಟ್ ನಾನು ಹೋಮ್ ಟೂರ್ ಕೂಡ ಮಾಡಲಿಕ್ಕಿದ್ದೀನಿ, ಆವಾಗ ಮತ್ತೊಮ್ಮೆ ಬೇಕಿದ್ರೆ ತೋರಿಸ್ತೀನಿ. ಆವಾಗ ಮತ್ತೊಮ್ಮೆ ನೋಡಿ, ಹಾಗೂ ಫುಲ್ಲು ನನ್ನ ಮನೆಯೊಮ್ಮೆ ನೋಡಿ ನೀವು ಯಾವ ರೀತಿ ಇದೆ ಅಂತ ಹೇಳಿ. ಓಕೆ, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂತಾದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.